ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋ ಟ್ರ್ಯಾಕ್ಟರ್ ಸ್ವರಾಜ್ 834 XM ಎಂಬ ಗಾಡಿ ಮಾರಾಟಕ್ಕೆ ತಂದೇನೆ. ಗಾಡಿ ಒಂದೊಳ್ಳೆ ಬೆಲೆಯಲ್ಲಿ ಮಾರಾಟಕ್ಕಿದೆ. ದಯವಿಟ್ಟು ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡಿ, ಯಾಕಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ವಿಡಿಯೋ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ಕೂಡ ಸಿಗುತ್ತೆ. ಮತ್ತೀಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಇದು ಟ್ರ್ಯಾಕ್ಟ್ರು ಓನರ್ ನಂಬರ್ ಅಲ್ಲ, ಇದು ಯೂಟ್ಯೂಬರ್ ನಂಬರು. ಈ ನಂಬರ್ ಯಾಕೆ ಕೊಟ್ಟಿದ್ದೇನೆ ಅಂದರೆ, ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಟ್ರ್ಯಾಕ್ಟರ್ ಆಗಿರಲಿ ಅಥವಾ ಇನ್ಯಾವುದೇ ವಾಹನ ಮಾರಾಟಕ್ಕಿದ್ರೆ ಈ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಟ್ರೆ, ಈಗೇನು ವಿಡಿಯೋ ನೋಡ್ತಿದ್ದೀರಾ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 834 XM ಗಾಡಿ ಬಂದು 35 HP ಬರುತ್ತೆ. ಇನ್ನು ಮಾಡಲ್ಲು 2015 ಗಾಡಿ ಮಾಡಲ್ ಇರೋದು 2015. ಓನರ್ ಬಂದು ಫಸ್ಟ್ ಓನರ್ ಇದ್ದಾರೆ. ಗಾಡಿಗಿರೋದು ಫಸ್ಟ್ ಓನರು. ನೀವು ಗಾಡಿನ ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಈ ಗಾಡಿ ನಿಮಗೆ ರೈತರ ಹತ್ರ ಸಿಗಲ್ಲ, ಆ ಡೀಲರ್ ಹತ್ರ ಈ ಟ್ರ್ಯಾಕ್ಟರ್ ನಿಮಗೆ ಸಿಗುತ್ತೆ. 2015 ಮಾಡಲು ಫಸ್ಟ್ ಓನರ್ ಗಾಡಿ. ಆ ಗಾಡಿ ಪವರ್ ಸ್ಟೇರಿಂಗ್ ಇಲ್ಲ, ನಾರ್ಮಲ್ ಸ್ಟೇರಿಂಗಲ್ಲೇ ಇರೋದು. ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ ವಿಷಯಕ್ಕೆ ಬಂದರೆ ಗಾಡಿಗೆ ಹಿಂದೆ ರಿಮೋಟ್ ಟೈರ್ಸ್ ಇದ್ದಾವೆ. ಹಿಂದೆ 2 ರೀ ಬಟನ್ ಟೈರ್ಸು, ಮುಂದೆ ಇರೋದು ಕೇಸಿಂಗ್ ಟೈರ್ಸು ಗಾಡಿಗಿರೋದು. ಆ ಗಾಡಿ ಜೊತೆ ಸಾಮಾನು ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಿರೋದು. ಗಾಡಿದು ಡಾಕ್ಯುಮೆಂಟ್ಸ್ ಯಾವುದೂ ಪ್ರಾಬ್ಲಮ್ ಇಲ್ಲ, ಆ್ಯಂಡು ಲೋನ್ ಕೂಡ ಯಾವುದೂ ಇಲ್ಲ ಗಾಡಿ ಮೇಲೆ. ಈ ಗಾಡಿ ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ದಾವಣಗೆರೆ ಸಿಟಿಯಲ್ಲೇ ಲೋಕಲಲ್ಲೇ ಈ ಟ್ರ್ಯಾಕ್ಟರ್ ಸಿಗುತ್ತೆ. ರೇಟ್ ಬಂದು ಇದಕ್ಕೆ ಹೇಳ್ತಿರೋದು 2,90,000 ಹೇಳ್ತಿದ್ದಾರೆ. ಇದು ಹೇಳ್ತಿರೋ ರೇಟು ಫೈನಲ್ ರೇಟ್ ಅಲ್ಲ, 2,90,000 ಹೇಳ್ತಿದ್ದಾರೆ. ನೀವು ಡೈರೆಕ್ಟಾಗಿಯೇ ಒಂದು ಸಾರಿ ಗಾಡಿ ಓನರ್ ಜೊತೆ ಮಾತಾಡಿಕೊಂಡ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಓನರ್ ಜೊತೆ ಡೈರೆಕ್ಟಾಗಿಯೇ ಮಾತಾಡಿ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಟೈಟಲ್ ಅಂದರೆ ಕನ್ಫ್ಯೂಸ್ ಆಗಬೇಡಿ, ವಿಡಿಯೋ ಕೆಳಗಡೆನೇ ನಂಬರ್ ಇರುತ್ತೆ. ವಿಡಿಯೋದಲ್ಲಿ ಯಾವುದೇ ಓನರ್ ನಂಬರ್ ಇರಲ್ಲ, ವಿಡಿಯೋದಲ್ಲಿರೋದು ಯೂಟ್ಯೂಬರ್ ನಂಬರ್ ಅಷ್ಟೇ. ನೋಡಿ ಗಾಡಿ ಈ ಥರ ಇದೆ. ನಿಮಗೆ ಗಾಡಿ ಹಿಡಿಸಿದ್ರೆ ಓನರ್ ಜೊತೆ ಒಮ್ಮೆ ಮಾತಾಡಿ ನೋಡಿ, ಓಕೆ ಆದರೆ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಕೂಡ ಬೇರೆ ರೈತರ ಗಾಡಿನ ತೊಗೊಳ್ಳೋರಿದ್ದರೆ ಅಥವಾ ಇದೇ ಥರ ಯಾರಾದರೂ ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದೆ ನೋಡಿದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಇಲ್ಲಿವರೆಗೂ ನಮಸ್ಕಾರ.